ಅದು ಯಾಕೋ ಏನೋ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವರ್ಸಸ್ ಸ್ಟಾರ್ ಪ್ರೊಡ್ಯೂಸರ್ ಮಧ್ಯೆ ಕಿತ್ತಾಟ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ಕಳೆದ ವರ್ಷ ನಿರ್ಮಾಪಕರ ಪಾಲಿನ ಮಾಣಿಕ್ಯನಂತಿದ್ದ ಕಿಚ್ಚ ಸುದೀಪ್ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ನಿರ್ಮಾಪಕರೊಬ್ಬರು ಇದೀಗ ಮತ್ತೆ ಸುದ್ದಿಯಾಗಿದ್ದಾರೆ. ಆವತ್ತು ಕಿಚ್ಚ ಕೋರ್ಟ್ ಮೆಟ್ಟಿಲೇರಿದ್ರೆ ಇವತ್ತು ಜಗ್ಗೇಶ್ ಕೋರ್ಟ್ ಮೆಟ್ಟಿಲೇರಿ ಖ್ಯಾತ ನಿರ್ಮಾಪಕರನ್ನ ಜೈಲಿಗಟ್ಟಿದ್ದಾರೆ. ಎಂ.ಎನ್. ಕುಮಾರ್, ಮಾಣಿಕ್ಯ, ಅಂಜನಿ ಪುತ್ರ, ಕಿರಿಕ್ ಶಂಕರ, ಮುಕುಂದ ಮುರಾರಿ ಸೇರಿದಂತೆ ಸ್ಯಾಂಡಲ್ವುಡ್ನ ಹಿಟ್ ಸಿನಿಮಾಗಳ ನಿರ್ಮಾಣ ಮಾಡಿದ್ದ ಖ್ಯಾತ ನಿರ್ಮಾಪಕ. ಕಳೆದ ವರ್ಷ ಕಿಚ್ಚ ಸುದೀಪ್ ಜೊತೆ ಕಿರಿಕ್ ಮಾಡಿಕೊಂಡು ವಿವಾದಕ್ಕೀಡಾಗಿದ್ದ ಇದೇ ನಿರ್ಮಾಪಕ ಇದೀಗ ಖ್ಯಾತ ನಟ ಜಗ್ಗೇಶ್ ಜೊತೆ ಜಗಳ ಮಾಡಿಕೊಂಡು ಪೊಲೀಸರ ಕೈಯಲ್ಲಿ ಲಾಕ್ ಆಗಿಬಿಟ್ಟಿದ್ದಾರೆ. ಸ್ಯಾಂಡಲ್ವುಡ್ ನಿರ್ಮಾಪಕ ಎಂ.ಎನ್. ಕುಮಾರ್ ಅರೆಸ್ಟ್. ಅಂದು ಕಿಚ್ಚನ ಜೊತೆ ಕಿರಿಕ್, ಇಂದು ಜಗ್ಗೇಶ್ ಜೊತೆ ಜಗಳ. ಕಳೆದ ವರ್ಷ ಸ್ಯಾಂಡಲ್ವುಡ್ ಅಭಿನಯ ಚಕ್ರವರ್ತಿ ವಿರುದ್ಧ ತಮ್ಮಿಂದ ಹಣ ಪಡೆದು ಸುದೀಪ್ ವಂಚಿಸಿದ್ದಾರೆ ಅಂತ ಬಹಿರಂಗ ಸಮರ ಸಾರಿದ್ರು. ಹೀಗೆ ಆರೋಪಿಸಿದ್ದ ನಿರ್ಮಾಪಕನ ವಿರುದ್ಧ ಕಿಚ್ಚ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೀಗ ಈ ಕಥೆಯಲ್ಲಿ ನಿರ್ಮಾಪಕನ ವಿರುದ್ಧ ಖ್ಯಾತ ಹಿರಿಯ ನಟ ಜಗ್ಗೇಶ್ ಕೂಡ ಕೋರ್ಟ್ ಮೆಟ್ಟಿಲೇರಿದ್ದಾರೆ. 1.25 ಕೋಟಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪ್ಪಾರಪೇಟೆ ಪೊಲೀಸರು ನಿರ್ಮಾಪಕ ಎಂ.ಎನ್. ಕುಮಾರ್ ಅವರನ್ನ ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಟ ಜಗ್ಗೇಶ್ ಮತ್ತು ಎಂ.ಎನ್. ಕುಮಾರ್ ಆತ್ಮೀಯರಾಗಿದ್ರು. ಸಿನಿಮಾ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳ ಹಿಂದೆ ನಟ ಜಗ್ಗೇಶ್ ಬಳಿ 1.25 ಕೋಟಿ ರೂಪಾಯಿ ಹಣವನ್ನ ಹಂತ ಹಂತವಾಗಿ ಸಾಲವಾಗಿ ಪಡೆದಿದ್ರು. ಇತ್ತೀಚೆಗಷ್ಟೇ ಕೊಟ್ಟಿರೋ ಸಾಲ ವಾಪಸ್ ಕೊಡುವಂತೆ ನಟ ಜಗ್ಗೇಶ್ ಹಲವು ಬಾರಿ ಕೇಳಿದ್ರು. ಇವತ್ತು ಕೊಡ್ತೇನೆ, ನಾಳೆ ಕೊಡ್ತೇನೆ ಅಂತ ಆಟ ಆಡಿಸ್ತಿದ್ರು ಅನ್ನೋ ಆರೋಪ ಇದೆ. ಹೀಗಾಗಿ ಕೊಟ್ಟ ಹಣ ವಾಪಸ್ ಕೊಡದೆ ಯಾಮಾರಿಸಿದ್ದ ಎಂ.ಎನ್. ಕುಮಾರ್ ವಿರುದ್ಧ ನಟ ಜಗ್ಗೇಶ್ ಮೊದಲಿಗೆ ನೇರವಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಆದರೆ ಅಲ್ಲೂ ಕೂಡ ನಿರ್ಮಾಪಕ ಕುಮಾರ್ ಹಾಜರಾಗದೆ ಆಟ ಆಡಿಸಿದ್ದರಿಂದ 4ನೇ ಎಸಿಎಂಎಂ ಕೋರ್ಟ್ ಚೆಕ್ ಬೌನ್ಸ್ ಕೇಸ್ ಸಂಬಂಧ ಕುಮಾರ್ ವಿರುದ್ಧ ಕನ್ವಿಕ್ಷನ್ ವಾರೆಂಟ್ ಹೊರಡಿಸಿತ್ತು. ಅದರಂತೆ ಉಪ್ಪಾರಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಎಂ.ಎನ್. ಕುಮಾರ್ ಅವರನ್ನ ಇವತ್ತು ತಡರಾತ್ರಿ 2 ಗಂಟೆಗೆ ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಒಟ್ಟಾರೆ ಕಳೆದ ವರ್ಷ ಕಿಚ್ಚನ ಜೊತೆ ಕಿರಿಕ್ ಮಾಡಿಕೊಂಡು ಸಮರ ಸಾರಿ ಸುದೀಪ್ ಕೋರ್ಟ್ ಮೆಟ್ಟಿಲೇರಿದ್ರೆ ಇವತ್ತು ವಂಚನೆ ಆರೋಪದಡಿ ನಿರ್ಮಾಪಕನ ವಿರುದ್ಧ ನಟ ಜಗ್ಗೇಶ್ ಕೋರ್ಟ್ ಮೆಟ್ಟಿಲೇರಿದ್ದು ಈ ವಾರ್ ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಅನ್ನೋದು ಕಾದು ನೋಡಬೇಕಿದೆ. ಅಂಕಿತಾ ರೈ ಜೊತೆ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.